What is RSS? ವಾಟ್ ಈಸ್ RSS? ಸ್ವತಂತ್ರ ಪೂರ್ವದಲ್ಲಿ ಹುಟ್ಟಿ ಯಾವ ನಿರೀಕ್ಷೆಗಳಿಲ್ಲದೆ ಬರೀ ದೇಶ ಸೇವೆಯನ್ನೇ ಗುರಿಯಾಗಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ RSS. RSS ಹುಟ್ಟಿಕೊಂಡಿದ್ದು ಹೇಗೆ? ಸೆಪ್ಟೆಂಬರ್ 27, 1925 ವಿಜಯದಶಮಿ ಹಬ್ಬದಂದು RSS ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹುಟ್ಟು ಹಾಕಲಾಗುತ್ತೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ. ಹಾಗಾದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹುಟ್ಟು ಹಾಕಿದವರ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅವರು RSS ಅನ್ನ ಹುಟ್ಟು ಹಾಕ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ನಾಯಕನಿಂದಲೇ RSS ಹುಟ್ಟಿಗೆ ಕಾರಣವಾಗುತ್ತೆ. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರುಗಳ ಕೆಲವೊಂದು ಹೇಳಿಕೆಗಳು ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ. ಹಾಗಾದರೆ ಕಾಂಗ್ರೆಸ್ ಬಣದಲ್ಲಿ ಗುರುತಿಸಿಕೊಂಡಿದ್ದ ಹೆಡ್ಗೇವಾರ್ ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಹುಟ್ಟು ಹಾಕಲು ಕಾರಣವೇನು? ಇಲ್ಲಿದೆ ಉತ್ತರ. ಎಲ್ಲರಿಗೂ ನಮಸ್ಕಾರ, ನಾನು ಶಂಭು ಷಣ್ಮುಖಪ್ಪ. ಸ್ನೇಹಿತರೆ, ಕೇಶವ ಬಲಿರಾಮ್ ಹೆಡ್ಗೇವಾರ್ ಇವರ ಬದುಕಿನ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಮತ್ತು RSS ಅನ್ನ ಹುಟ್ಟು ಹಾಕಲು ಕಾರಣವಾಗಿದ್ದ ಒಂದಿಷ್ಟು ಸಂಗತಿಗಳನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡ್ತೇನೆ. ಬನ್ನಿ ನೋಡೋಣ. ಸ್ನೇಹಿತರೆ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ 1889 ಜನನ. ಬಾಲಕರಿದ್ದಾಗಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಹೆಡ್ಗೇವಾರ್ ಅವರು ಬಾಲಗಂಗಾಧರ ತಿಲಕರವರಿಂದ ಪ್ರೇರೇಪಿತರಾದವರು. ಬಾಲ್ಯದಿಂದಲೇ ದೇಶಭಕ್ತಿಯನ್ನು ಮೈಗೂಡಿಸಿಕೊಂಡ ಹೆಡ್ಗೇವಾರ್ ಅವರು ನೇರ ನಿಷ್ಠುರವಾದಿಯಾಗಿದ್ದರು. ಈ ಸಂದರ್ಭದಲ್ಲಿ ಇವರ ಬೆನ್ನೆಲುಬಾಗಿ ನಿಂತದ್ದು ಶಿವರಾಮ್ ಮುಂಚೆ. ಹೆಡ್ಗೇವಾರ್ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮುಗಿಸಿದ ನಂತರ ಇದೇ ಶಿವರಾಮ್ ಮುಂಚೆಯವರವರು ವೈದ್ಯಕೀಯ ಶಿಕ್ಷಣವನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕೆ 1910 ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಕೋಲ್ಕತ್ತಾಗೆ ಕಳುಹಿಸಿ ಕೊಡಲಾಗುತ್ತದೆ. ಸ್ನೇಹಿತರೆ, ಹೆಡ್ಗೇವಾರ್ ಅವರು ಚಿಕ್ಕ ವಯಸ್ಸಿನಿಂದಲೇ ವೈದ್ಯಕೀಯ ಶಿಕ್ಷಣದ ಜೊತೆಗೆ ಕ್ರಾಂತಿಕಾರಿಗಳು ಮತ್ತು ಸ್ವತಂತ್ರ ಹೋರಾಟಗಾರರ ಸಂಪರ್ಕದಲ್ಲಿರ್ತಾರೆ. ವೈದ್ಯಕೀಯ ಶಿಕ್ಷಣವನ್ನು ಯಶಸ್ವಿಗೊಳಿಸಿ ಮುಂದೆ 1916 ನಾಗ್ಪುರಕ್ಕೆ ಮರಳಿ ಬಂದ ನಂತರ ವೈದ್ಯಕೀಯ ವೃತ್ತಿಯನ್ನು ತ್ಯಜಿಸಿ ಸ್ವತಂತ್ರ ಸಂಗ್ರಾಮ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯಗಳಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾರೆ. ಕ್ರಾಂತಿಕಾರಿಗಳಿಂದ ಮೊದಲಿನಿಂದಲೂ ಪ್ರೇರೇಪಿತರಾಗಿದ್ದ ಹೆಡ್ಗೇವಾರ್ ಅವರು ಅನುಶಾಸನ ಸಮಿತಿಯ ಸದಸ್ಯರಾಗುತ್ತಾರೆ. ಸ್ನೇಹಿತರೆ, 1919 ನಡೆದ ಅಮೃತ್ಸರದ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸುತ್ತಾರೆ. ಜೊತೆಗೆ ನಾಗಪುರ ಕಾಂಗ್ರೆಸ್ಸಿನಲ್ಲಿದ್ದ ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಅನುಯಾಯಿಗಳು ರಚಿಸಿದ ರಾಷ್ಟ್ರೀಯ ಮಂಡಳದ ಸಕ್ರಿಯ ಸದಸ್ಯರಾಗುತ್ತಾರೆ. ಇದಾದ ನಂತರ 1920 ಕಾಂಗ್ರೆಸ್ ಅಧಿವೇಶನಕ್ಕೆ ಸ್ವಯಂ ಸೇವಕರನ್ನು ಸಂಘಟಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಇದೇ ಸಮಯದಲ್ಲಿ 1920 ಗಾಂಧೀಜಿಯವರ ನೇತೃತ್ವದಲ್ಲಿ ಅಸಹಕಾರ ಚಳವಳಿ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ರಾಷ್ಟ್ರೀಯ ಕಾಂಗ್ರೆಸ್ ಮುಂದಾಳತ್ವದಲ್ಲಿ ನಡೆಯುವ ಈ ಚಳವಳಿಗೆ ದೇಶಭಕ್ತರು, ಸ್ವತಂತ್ರ ಹೋರಾಟಗಾರರು, ಬಹು ಸ್ಪಷ್ಟವಾಗಿ ಕ್ರಾಂತಿಕಾರಿ ಸಂಘಟನೆಯ ಮುಖಂಡರುಗಳು ಭಾಗವಹಿಸುತ್ತಾರೆ. ಹಾಗಾಗಿ ರಾಷ್ಟ್ರದಲ್ಲಿ ಸ್ವತಂತ್ರತೆಯ ಚಳವಳಿ ತೀವ್ರವಾಗುತ್ತಾ ಹೋಗುತ್ತದೆ. ಸ್ನೇಹಿತರೆ, ಈ ಸಂದರ್ಭದಲ್ಲಿ 1921 ಹೆಡ್ಗೇವಾರ್ ಅವರು ಆಕ್ಷೇಪಾರ್ಹ ಮತ್ತು ದೇಶದ್ರೋಹಕ್ಕೆ ಉತ್ತೇಜಿಸುತ್ತಾರೆಂದು ಆರೋಪಿಸಿ ಬ್ರಿಟಿಷ್ ಸರ್ಕಾರ ಹೆಡ್ಗೇವಾರ್ ಅವರನ್ನ ಬಂಧಿಸಲಾಗುತ್ತೆ. ಕೋರ್ಟಿನಲ್ಲಿ ಸಹಿತ ಇವರ ಪರವಾಗಿ ಇವರೇ ವಾದ ಮಾಡ್ತಾರೆ. ಸ್ನೇಹಿತರೆ, ಹೆಡ್ಗೇವಾರ್ ಅವರ ವಾದ ಏನಿರುತ್ತೆ ಗೊತ್ತಾ? ಭಾರತ ಭಾರತೀಯರಿಗೆ ಸೇರಿತ್ತು, ಆದರೆ ಬ್ರಿಟಿಷ್ ಸರ್ಕಾರ ಭಾರತೀಯರನ್ನು ಆಳುಗಳನ್ನಾಗಿ ಮಾಡಿಕೊಂಡಿದ್ದಾರೆ. ನಿಮಗೆ ಇಲ್ಲಿ ಆಳ್ವಿಕೆ ನಡೆಸಲು ಏನು ಹಕ್ಕಿದೆ? ನಮ್ಮ ದೇಶ ನಮ್ಮದಾಗುವವರೆಗೂ ನಾವು ನಮ್ಮ ಹೋರಾಟವನ್ನು ತಾಯಿ ಭಾರತಾಂಬೆಯ ಮೇಲಾಣೆ ನಿಲ್ಲಿಸುವುದಿಲ್ಲ ಎಂದು ವಾದ ಮಾಡುತ್ತಾರೆ. ಇವರ ಈ ವಾದ ಬ್ರಿಟಿಷರ ಕೆಂಗಣ್ಣಿಗೆ ಗುರಿಯಾಗಿ 1 ವರ್ಷಗಳ ಕಾಲ ಜೈಲುವಾಸವನ್ನು ಅನುಭವಿಸಬೇಕಾಗುತ್ತದೆ. ಅಷ್ಟರಲ್ಲಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಹಿಂಪಡೆದಿರುತ್ತಾರೆ. ಹೆಡ್ಗೇವಾರ್ ಅವರಿಗೆ ವಿಷಯ ತಿಳಿದು ಬೇಸರವಾಗುತ್ತದೆ. ಅದರ ಜೊತೆಗೆ
1921ರಲ್ಲಿ ನಡೆದ ಮಫ್ಲಾಬ್ ದಂಗೆಯ ಸಂದರ್ಭದಲ್ಲಿ ಹಿಂದೂಗಳ ಮೇಲಾದಂತಹ ದಾಳಿಗಳಿಂದ ಬೇಸರಗೊಂಡ ಹೆಡ್ಗೆವಾರ್ ಅವರು ಮಫ್ಲಾಬ್ ದಂಗೆಗೆ ಕಾಂಗ್ರೆಸ್ ನಾಯಕರು ಮೊದಲು ಬೆಂಬಲ ಕೊಟ್ಟು ನಂತರ ಹಿಂದೆ ತೆಗೆದುಕೊಳ್ಳಲು ಕಾರಣವಾಗಿದ್ದನ್ನು ಮನಗಂಡ ಹೆಡ್ಗೆವಾರ್ ಅವರು ಈ ಸಂದರ್ಭದಲ್ಲಿ ಅನಿಸಿದ್ದು, ನಾವು ಒಂದು ಸಂಸ್ಥೆಯನ್ನು ಹುಟ್ಟುಹಾಕಬೇಕು, ಅದು ಹಿಂದೂಗಳ ರಕ್ಷಣೆಗೆ ಹಾಗೂ ಹಿಂದೂಗಳ ಹಕ್ಕುಗಳನ್ನು ಎತ್ತಿ ಹಿಡಿಯಲಿಕ್ಕಾಗಿ ಹಾಗೂ ಬ್ರಿಟಿಷ್ ಸರ್ಕಾರದ ಒಡೆದಾಳುವ ನೀತಿಯ ವಿರುದ್ಧವಾಗಿ ಈ ಸಂಸ್ಥೆ ಕೆಲಸ ಮಾಡಬೇಕೆಂದು ಹೆಡ್ಗೆವಾರ್ ಅವರು 1925 ಸೆಪ್ಟೆಂಬರ್ 27 ವಿಜಯದಶಮಿ ಹಬ್ಬದಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾಗಪುರದ ಒಂದು ಪುಟ್ಟ ಮನೆಯಲ್ಲಿ ಪ್ರಾರಂಭ ಮಾಡಲಾಗುತ್ತದೆ. ಸ್ನೇಹಿತರೆ, ಮುಂದೆ ಯಾರು ಊಹಿಸಿರಲಿಲ್ಲ ಈ ಪುಟ್ಟ ಸಂಸ್ಥೆ ದೇಶಾದ್ಯಂತ ತನ್ನ ವ್ಯಾಪ್ತಿಯನ್ನ ಮುಂದುವರಿಸುತ್ತೆಂದು. ಸ್ನೇಹಿತರೆ, ಇದಿಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜನ್ಮ ತಳೆದ ಕಥೆ. ಆದ್ರೆ ಸಂಘದ ಸಾಂಸ್ಥಿಕ ರಚನೆ ಅಷ್ಟೇ ವಿಶೇಷವಾಗಿ ರೂಪುಗೊಂಡಿದೆ. ಪ್ರತಿಯೊಂದು ಸಂಘ ಸಂಸ್ಥೆಗಳಿಗೆ ಸಾಂಸ್ಥಿಕ ರಚನೆ ಮತ್ತು ಬೈಲಾ ಇರುವಂತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ 11 ಹಂತಗಳ ಕಾರ್ಯಾಚರಣೆಯ ಸಾಂಸ್ಥಿಕ ರಚನೆ ರೂಪುಗೊಂಡಿದೆ. ಕೇಂದ್ರ, ಕ್ಷೇತ್ರ, ಪ್ರಾಂತ್ಯ, ವಿಭಾಗ, ಜಿಲ್ಲಾ, ತಾಲೂಕು, ನಗರ, ಖಂಡ, ಮಂಡಲ, ಗ್ರಾಮ, ಶಾಖೆ. ಇನ್ನು ಸಂಘದ ಶಾಖೆ ಕೂಡ 5 ಉಪಶಾಖೆಗಳನ್ನ ಹೊಂದಿದೆ. ಬೆಳಗ್ಗೆ ಪ್ರಭಾ ಶಾಖೆ, ಸಂಜೆ ಶಾಖೆ, ರಾತ್ರಿ ಶಾಖೆ, ಮಿಲನ್ ಶಾಖೆ ಮತ್ತು ಇನ್ನು ಅಂತಿಮವಾಗಿ ಸಂಘ ಮಂಡಳಿ. ಈ ಸಭೆಯಲ್ಲಿ ತಿಂಗಳಿಗೊಮ್ಮೆ ಸಭೆ ಸೇರಿ ದೇಶದ ಪ್ರಮುಖ ವಿಚಾರಗಳ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಸ್ನೇಹಿತರೆ, ಆಶ್ಚರ್ಯವೆನಿಸಿದರೂ ಸತ್ಯ, 1 ಕೋಟಿಗೂ ಅಧಿಕ ಸಮರ್ಪಣಾ ಭಾವದ ಕಾರ್ಯಕರ್ತರು RSS ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಘ ಪರಿವಾರದಲ್ಲಿ 80ಕ್ಕೂ ಅಧಿಕ ಸಣ್ಣ ಪುಟ್ಟ ಸಂಘಟನೆಗಳನ್ನು ಹೊಂದಿದೆ. ಸ್ನೇಹಿತರೆ, ಇನ್ನು ದೇಶಾದ್ಯಂತ ಶಾಖೆಗಳ ವಿಚಾರಕ್ಕೆ ಬಂದರೆ 83,129ಕ್ಕಿಂತಲೂ ಹೆಚ್ಚು ಶಾಖೆಗಳು, ಜೊತೆಗೆ 51,070 ಸ್ಥಳಗಳಲ್ಲಿ ಶಾಖೆ ಕಾರ್ಯವನ್ನು ಹೊಂದಿದೆ. ಉತ್ತರ ಪ್ರದೇಶ ಒಂದರಲ್ಲೇ 8,000ಕ್ಕೂ ಅಧಿಕ ಶಾಖೆಗಳಿವೆ ಎಂದು ತಿಳಿದು ಬಂದಿದೆ. ಕರ್ನಾಟಕದಲ್ಲೂ ಸಹಿತ 6,000ದಿಂದ 7,000 ದೈನಂದಿನ ಶಾಖೆಗಳನ್ನು ಕಾಣಬಹುದು. ಹಿಂದೂಗಳ ಸಂಖ್ಯೆ ಕಡಿಮೆ ಇರುವ ಕೇರಳದಲ್ಲೂ ಸಹ 5,000ಕ್ಕೂ ಅಧಿಕ ಶಾಖೆಗಳನ್ನು ಹೊಂದಿದೆ ಎಂದು ತಿಳಿದು ಬಂದಿದೆ. ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಸುಮಾರು 40 ದೇಶಗಳಲ್ಲಿ 5,700 ಶಾಖೆಗಳನ್ನು ಹೊಂದಿದೆ ಎಂದು ತಿಳಿದು ಬಂದಿದೆ. ಸ್ನೇಹಿತರೆ, ಇದುವರೆಗೂ ಅಂದ್ರೆ 1925ರಿಂದ 2025ರವರೆಗೆ ಸಂಘ 6 ಜನ ಸರಸಂಘ ಚಾಲಕರ ನೇತೃತ್ವದಲ್ಲಿ ನಡೆದು ಬಂದಿದೆ. ನಂಬರ್ 1 ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರ್ 1925ರಿಂದ 1940. ನಂಬರ್ 2 ಶ್ರೀ ಮಾಧವ ಸದಾಶಿವ ಗೋಳವಾಲ್ಕರ್ 1940ರಿಂದ 1973. ನಂಬರ್ 3 ಶ್ರೀ ಮಧುಕರ ದತ್ತಾತ್ರೇಯ ದೇವರಸ್ 1973ರಿಂದ 1993. ನಂಬರ್ 4 ಪ್ರೊಫೆಸರ್ ರಾಜೇಂದ್ರ ಸಿಂಗ್ 1993ರಿಂದ 2000. ನಂಬರ್ 5 ಶ್ರೀ ಕುಪ್ಪಳ್ಳಿ ಸೀತಾರಾಮಯ್ಯ ಸುದರ್ಶನ್ 2000ದಿಂದ 2009. ನಂಬರ್ 6 ಪ್ರಸ್ತುತವಾಗಿ 2009ರಿಂದ ಇದುವರೆಗೆ ಡಾಕ್ಟರ್ ಮೋಹನ್ ಭಾಗವತರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ನೇಹಿತರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನು ಪೂರೈಸಿದ ಏಕೈಕ ಸಂಘವಾಗಿ ರೂಪುಗೊಂಡಿದೆ. ಈ 100 ವರ್ಷಗಳಲ್ಲಿ ತನ್ನದೇ ಆದಂತ ಸೇವೆಯನ್ನ ಸಮಾಜಕ್ಕೆ ಮಾಡುತ್ತಾ ಬಂದಿದೆ. ಸ್ನೇಹಿತರೆ, ಇದರ ಜೊತೆಗೆ ಸಂಘದ ಎಲ್ಲ ಕಾರ್ಯಕರ್ತರು ತಮ್ಮದೇ ಆದಂತ ದೇಶ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಪ್ರಸ್ತುತವಾಗಿ 100 ವರ್ಷಗಳನ್ನು ಪೂರೈಸಿದ ಈ ಸಂಸ್ಥೆ ತನ್ನ ಶತಮಾನೋತ್ಸವದ ಸಂಭ್ರಮವನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಸಂಭ್ರಮಿಸುತ್ತಿದೆ. ಇದಿಷ್ಟು RSS ನ ಹುಟ್ಟು ಮತ್ತು ನಡೆದು ಬಂದ ದಾರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವೈಖರಿ ತಿಳಿಸುವುದು ಬಾಕಿ ಇದೆ. ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೇವೆ. ಕಾರ್ಯಕ್ರಮ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ವಿಡಿಯೋ ನೋಡೋದಕ್ಕಾಗಿ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾನು ಶಂಭು ಷಣ್ಮುಖಪ್ಪ ವಿತ್ ಕಲ್ಪವೃಕ್ಷ ಸಿನಿಮಾಸ್. ನಮಸ್ಕಾರ.